ನಮಸ್ಕಾರ ಇಂಜಿನಿಯರ್ಸ್. ಲಾಸ್ಟ್ ವಿಡಿಯೋನಲ್ಲಿ ನಾನು ಡೋರ್ ಮತ್ತೆ ವಿಂಡೋನ ಹೇಗೆ ಪ್ಲೇಸ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಫರ್ನಿಚರ್ನ ಹೇಗೆ ಇನ್ಸ್ಟಾಲ್ ಮಾಡಬೇಕು ಮತ್ತೆ ಇನ್ಸ್ಟಾಲ್ ಅಲ್ಲ, ಹೇಗೆ ಅದನ್ನ ಡೌನ್ಲೋಡ್ ಮಾಡಬೇಕು ಮತ್ತೆ ಇಲ್ಲಿ ಹೇಗೆ ಪ್ಲೇಸ್ ಮಾಡಬೇಕು ಮತ್ತೆ ಅದನ್ನ ಓನ್ ಆಗಿ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಇವಾಗ ನೋಡ್ತಿದ್ದೀರಾ, ನೀವು ಇಷ್ಟು ರೆಡಿ ಮಾಡ್ಕೊಂಡಿರ್ತೀರಾ. ಇವಾಗ ಇಲ್ಲಿ ತೋರಿಸ್ತೀನಿ, ಒಂದು ನಿಮಿಷ. ಫರ್ನಿಚರ್ ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಬನ್ನಿ, ನಾವು ಇವಾಗ ಫಸ್ಟ್ ನಾನು ಹೇಗೆ ಡೌನ್ಲೋಡ್ ಮಾಡಬೇಕು ಬ್ಲಾಕ್ಸ್ಗಳನ್ನ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕ್ರೋಮಲ್ಲಿ ನೀವು ಕ್ಯಾಡ್ ಬ್ಲಾಕ್ಸ್ ಫ್ರೀ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಕ್ಯಾಡ್ ಬ್ಲಾಕ್ಸ್ ಫ್ರೀ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಬೇಕು. ಸೊ ಫಸ್ಟ್ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ, cadblocks.net ಅಂತ ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಎಲ್ಲಾ ರೀತಿ ಕ್ಯಾಡ್ ಬ್ಲಾಕ್ಸ್ಗಳು ಸಿಗುತ್ತೆ. ಫರ್ನಿಚರ್ ಆಗಿರ್ಬೋದು, ಬಾತ್ರೂಮ್ಗಳದ್ದಾಗಿರ್ಬೋದು, ವೆಜಿಟೇಷನ್, ಕಾರ್ಸ್, ವೆಹಿಕಲ್, ಕಿಚನ್, ಪೀಪಲ್, ಡೋರ್, ಎಲ್ಲಾ ರೀತಿಯ ಬ್ಲಾಕ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ನಾನು ಇವಾಗ ಒಂದನ್ನ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಇದನ್ನ ಡೌನ್ಲೋಡ್ ಮಾಡೋಣ. ಕ್ಲಿಕ್ ಮಾಡಬೇಕು ಅದ್ರ ಮೇಲೆ. ಕ್ಲಿಕ್ ಮಾಡಿ ಆದ್ಮೇಲೆ ನೋಡಿ, ಅದರಲ್ಲೂ ಕೂಡ ನೋಡಿ ಬೆಡ್ಸ್ ಇದೆ. ಬೆಡ್ಗಳನ್ನೇ ಬೇರೆ ಬೇರೆ ರೀತಿಯಾದಂತ ಟೈಪ್ಗಳಿದೆ. ನೀವು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನು ಇದು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದನ್ನ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಿಮಗೆ ಕೆಳಗಡೆ ನೋಡಿ, ಇಲ್ಲಿ ಡೌನ್ಲೋಡ್ ಕ್ಯಾಡ್ ಬ್ಲಾಕ್ಸ್ ಅಂತ ತೋರಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅದು ಎಲ್ಲಿ ಡೌನ್ಲೋಡ್ ಮಾಡ್ತೀಯ ಗುರು, ಎಲ್ಲಿಗೆ ಕುತ್ಕೋಬೇಕು ನಾನು ಅಂತ ಕೇಳ್ತಾ ಇದೆ. ನಾನು ಇಲ್ಲಿ ಮ್ಯೂಸಿಕ್ ನ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ನ್ಯೂ ಕ್ರಿಯೇಟ್ ಮಾಡ್ಕೊಳ್ತೀನಿ. ಒಂದು ನ್ಯೂ ಫೋಲ್ಡರ್ನ ಕ್ಯಾಡ್ ಬ್ಲಾಕ್ಸ್ ಅಂತ ಕ್ರಿಯೇಟ್ ಮಾಡ್ಕೊಳ್ತೀನಿ. ಕ್ಯಾಡ್ ಬ್ಲಾಕ್ಸ್ ಅಂತ ಕ್ರಿಯೇಟ್ ಮಾಡಿದೆ, ಓಪನ್ ಅಂತ. ನೆಕ್ಸ್ಟ್ ನೀನು ಇಲ್ಲಿಗೆ ಬಂದು ಸೇವ್ ಆಗು ಅಂತ ಕೊಡ್ತೀನಿ. ಸೊ ಅದು ಡೌನ್ಲೋಡ್ ಸ್ಟಾರ್ಟ್ ಆಯ್ತು, ಡೌನ್ಲೋಡ್ ಕಂಪ್ಲೀಟ್ ಆಯ್ತು. ಈ ರೀತಿ ಡೌನ್ಲೋಡ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ನೀವು ಪುನಃ ಆಟೋಕ್ಯಾಡ್ ನ ಓಪನ್ ಮಾಡ್ಕೋಬೇಕು. ಆಟೋಕ್ಯಾಡ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಹೇಳ್ತೀನಿ, ಇದನ್ನ ನೋಡ್ಕೊಳ್ಳಿ. ಇಲ್ಲಿ ಇನ್ಸರ್ಟ್ ನೋಡ್ತಾ ಇದ್ದೀರಾ, ಇನ್ಸರ್ಟ್ ಈ ಆಪ್ಷನ್. ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಇನ್ಸರ್ಟ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬ್ಲಾಕ್ಸ್ ಫ್ರಮ್ ಲೈಬ್ರರಿ ನೋಡಿ, ಇದು 2021 ವರ್ಷನ್. ನೀವು ಯಾವ್ದು ಯೂಸ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಇಲ್ಲೇನೆ ಬರೋದು ಆಪ್ಷನ್ಗಳು ಸ್ವಲ್ಪ ಚೇಂಜ್ ಇರುತ್ತೆ. ಬೇರೆ ನೀವು ವರ್ಷನ್ ಯೂಸ್ ಮಾಡ್ತಿದ್ದೀರಾ. ಇಲ್ಲಿ ನೋಡಿ ಬ್ಲಾಕ್ಸ್ ಫ್ರಮ್ ಲೈಬ್ರರೀಸ್ ಅಂತ. ಮತ್ತೆ ಇಲ್ಲಿ ಇದು ನಾನು ಆಲ್ರೆಡಿ ಓಪನ್ ಮಾಡಿದ್ದೆ, ಅದಕ್ಕೆ ನನಗೆ ಇಲ್ಲಿ ಶೋ ಆಗ್ತಾ ಇದೆ. ಇವಾಗ ನೋಡಿ, ಇಲ್ಲಿ ನಾವು ಈ ಇಮೇಜ್ ಕಾಣ್ತಾ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಬೇಕು. ಇದು ನಮಗೆ ಡೈರೆಕ್ಟ್ ಆಗಿ ಫೋಲ್ಡರ್ಗೆ ತಗೊಂಡೋಗುತ್ತೆ. ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ನಾವು ಇದನ್ನ ಎಲ್ಲಿ ಓಪನ್ ಮಾಡ್ತಿದೀವಿ ಅಂದ್ರೆ, ಎಲ್ಲಿ ಸೇವ್ ಮಾಡಿದ್ವಿ ಅದನ್ನ ಓಪನ್ ಮಾಡೋಕೆ ಇದನ್ನ ಯೂಸ್ ಮಾಡ್ತಿರೋದು. ಸೊ ಇವಾಗ ಇಲ್ಲಿ ನಾನು ದಿಸ್ PC ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮ್ಯೂಸಿಕಲ್ ಸೇವ್ ಮಾಡಿದ್ದೀನಿ ನಾನು. ಡಬಲ್ ಕ್ಲಿಕ್ ಮಾಡ್ತೀನಿ. ನೋಡಿ ಬ್ಲಾಕ್ಸ್ ಅಂತ, ಇಲ್ಲಿ ಕ್ಯಾಡ್ ಬ್ಲಾಕ್ಸ್ ಅಂತ ಕ್ರಿಯೇಟ್ ಮಾಡಿದೆ. ಇನ್ನೊಂದು ನೋಡಿ, ಕ್ಯಾಡ್ ಬ್ಲಾಕ್ಸ್ ಇದು ನಾವು ಎಕ್ಸ್ಟ್ರಾಕ್ಟ್ ಮಾಡಿರಲಿಲ್ಲ, ಸಾರಿ. ಇಲ್ಲೇ ಎಕ್ಸ್ಟ್ರಾಕ್ಟ್ ಮಾಡ್ಬಿಡ್ತೀನಿ. ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು, ಎಕ್ಸ್ಟ್ರಾಕ್ಟ್ ಫೈಲ್ಸ್ ಅಂತ. ಅದು ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ. ಅದು ಎಲ್ಲಿ ಎಕ್ಸ್ಟ್ರಾಕ್ಟ್ ಆಗಬೇಕು ಅದನ್ನ ಕೇಳ್ತಾ ಇದೆ. ಓಕೆ ಕೊಟ್ಟೆ. ಸೊ ನೋಡಿ, ಎಕ್ಸ್ಟ್ರಾಕ್ಟ್ ಆಯ್ತು, ಓಪನ್ ಆಯ್ತು ನಮ್ಗೆ ಆ ಫೈಲು. ಡಬಲ್ ಕ್ಲಿಕ್ ಮಾಡ್ತೀನಿ ಅದ್ರ ಮೇಲೆ. ಇಲ್ಲಿ ಇದೆ ನಮಗೆ ಅದನ್ನ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೋಡಿ, ಲೋಕಲ್ ಸರ್ವರ್ ಈಸ್ ಲೋಡಿಂಗ್. ಬರ್ತಾ ಇದೀನಿ ಅಂತ ಹೇಳ್ತಾ ಇದೆ. ಇಲ್ಲಿಂದ ಬರ್ತಾ ಇದೆ, ಇನ್ನೂ ಬಂದಿಲ್ಲ. ಸೊ ನೀವು ಯಾವ ಲ್ಯಾಪ್ಟಾಪ್ ನ ಯೂಸ್ ಮಾಡ್ತಿದ್ದೀರಾ ಸ್ಪೆಸಿಫಿಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ವರ್ಕ್ ಮಾಡೋದಿಲ್ಲ. ನಾನು ಯೂಸ್ ಮಾಡ್ತಿರೋದು 8GB ರ್ಯಾಮ್ ಇದೆ, ಮತ್ತೆ 2GB ಗ್ರಾಫಿಕ್ ಕಾರ್ಡ್ ಇದೆ. ನೀವು ಆಟೋಕ್ಯಾಡ್ಗೆ ಇದು ನಾರ್ಮಲ್ ಆಗಿ ಓಕೆ ಆಗುತ್ತೆ. ಬಟ್ ನೀವು ಲೂಮಿಯನ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಜಾಸ್ತಿ ವರ್ಷನ್ ಬೇಕಾಗುತ್ತೆ. ಸೊ ನಾನು ಯೂಸ್ ಮಾಡ್ತಿರೋದು ಲೂಮಿಯನ್ ಯೂಸ್ ಮಾಡ್ತೀನಿ. ಲೂಮಿಯನ್ 8 ನ ಪರವಾಗಿಲ್ಲ, ಬಟ್ ಸ್ವಲ್ಪ ಹ್ಯಾಂಗ್ ಆಗುತ್ತೆ, ಯೂಸ್ ಮಾಡ್ಬೋದು. ಸೊ ಇವಾಗ ನೋಡಿ, ನಮ್ಗೆ ಲೋಡ್ ಆಯ್ತು. ನಾವೇನ್ ಡೌನ್ಲೋಡ್ ಮಾಡಿದ್ವಿ ಅದು ಇಲ್ಲಿ ಬಂದಿದೆ. ನಾನು ಇವಾಗ ಇನ್ನೊಂದು ನಾವು ಇಂಪಾರ್ಟೆಂಟ್ ವಿಷಯ, ನೀವು ಏನೇ ಬ್ಲಾಕ್ ನ ಇಂಪೋರ್ಟ್ ಮಾಡ್ಕೋಬೇಕಾದ್ರೂ ಇಲ್ಲಿ ನೀವು ಲೇಯರ್ ಪ್ರಾಪರ್ಟಿಲಿ ಫರ್ನಿಚರ್ನ ಆನ್ ಮಾಡ್ಕೊಳ್ಳಿ. ನೀವು ಡೋರ್ ಲಾಕರ್ನ ಆನ್ ಮಾಡ್ಕೊಂಡು, ನಾನು ಎಕ್ಸಾಂಪಲ್ ತೋರಿಸ್ತೀನಿ ಏನಾಗುತ್ತೆ ಅಂತ. ಡೋರ್ ಲಾಕರ್ನ ನೀವು ಆನ್ ಮಾಡ್ಕೊಂಡಿರ್ತೀರಾ, ಮತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಈ ಕಡೆ ತಗೊಂಡ್ ಬಂದ್ರೆ ಅದು ಯಾವ ಪ್ಲೇಸ್ಗೆ ಇಸ್ ಆಲ್ರೆಡಿ ಡಿಫೈನ್ಡ್ ಆಸ್ ಎ ಬ್ಲಾಕ್ ಇನ್ ದಿಸ್ ಡ್ರಾಯಿಂಗ್. ಇದು ಆಲ್ರೆಡಿ ರಿಫೈನ್ ಆಗಿದೆ, ರಿಡಿಫೈನ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೆ. ಸೊ ಅದಕ್ಕೆ ಕೇಳ್ತಾ ಇದೆ ಅದು ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ. ನಿಮಗೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಮಾಡಿದ ತಕ್ಷಣ ಈ ಕಡೆ ಬರುತ್ತೆ ಅದು. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಚಿಕ್ಕದಾಗಿದೆ ತುಂಬಾ ಅದು. ಸೊ ಸೆಲೆಕ್ಟ್ ಮಾಡಿಬಿಟ್ಟು ಸ್ಕೇಲ್ ಆಪ್ಷನ್ ನ ತಗೋಬೇಕು. ನೋಡಿ, ಅದನ್ನ ಸ್ಲೋ ಆಗಿ ಹೇಳ್ತೀನಿ. ಓಕೆ, ಸೆಲೆಕ್ಟ್ ಮಾಡಿ ಆದ್ಮೇಲೆ ಸ್ಕೇಲ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ದೊಡ್ಡದು ಮಾಡಿ ಆ ಸೈಜ್ನ. ಇಲ್ಲಿ ನೋಡಿ, ನಾನು ಡೋರ್ ಲಾಕರ್ ಅಂದ್ಬಿಟ್ಟು ಈ ಕಲರ್ನ ಅಂದ್ರೆ ಡೋರ್ ಲಾಕರ್ ಇಟ್ಟಿದೆ. ಸೊ ಅದು ಇದೇ ಕಲರ್ ಬಂದಿದೆ. ಬಟ್ ನಾವು ಅದನ್ನ ಮಾಡಬಾರ್ದು. ಡಿಲೀಟ್ ಮಾಡ್ತೀನಿ. ಮತ್ತೆ ಫರ್ನಿಚರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತೆ ನಾನು ಆ ಬೆಡ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡ್ತೀನಿ.
ನೀವು ನೋಡ್ತಾ ಇದ್ದೀರಾ, ಮತ್ತೆ ಅದು ಚಿಕ್ಕದೇ ಇದೆ, ನಾರ್ಮಲ್ ಆಗಿ ಚಿಕ್ಕದಾಗೆ ಬರುತ್ತೆ. ಸ್ಕೇಲ್ಗೆ ಹೋಗ್ಬಿಟ್ಟು ನಾನು ಅದನ್ನ ದೊಡ್ಡದು ಮಾಡ್ಕೊಳ್ತೀನಿ. ನೋಡಿ ಇವಾಗ ಅದು ಯಾವ ಕಲರ್ ಸೆಲೆಕ್ಟ್ ಮಾಡಿದ್ವಿ ಆ ಕಲರ್ಲೇ ಬಂದಿದೆ. ಸೊ ಇವಾಗ ವೀಕ್ಷಕರೇ ಇದನ್ನ ನೀವು ಎಡಿಟ್ ಕೂಡ ಮಾಡ್ಕೋಬಹುದು. ಇದನ್ನ ಹೇಗೆ ಎಡಿಟ್ ಮಾಡ್ತೀವಿ ಅಂದ್ರೆ ಸ್ಲೋ ಆಗಿ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಕ್ಲಿಕ್ ಮಾಡಿ ಅದ್ರ ಮೇಲೆ ಲೆಫ್ಟ್ ರೈಟ್ ಮೌಸ್ ಅಲ್ಲಿ ರೈಟ್ ಪಾಯಿಂಟ್ ನ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ ಅಲ್ಲಿ ಬ್ಲಾಕ್ ಎಡಿಟರ್ ಅಂತ ನೋಡಿ ಇದರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬ್ಲಾಕ್ ಎಡಿಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಮಾಡ್ಕೋಬಹುದು. ಇದನ್ನ ಫುಲ್ ಡಿಲೀಟ್ ಮಾಡ್ಬೋದು, ಮತ್ತೆ ಕಂಟ್ರೋಲ್ Z ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ಸರ್ಕಲ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ ಡಿಲೀಟ್ ಕೊಡಿ. ನನಗೆ ಸ್ವಲ್ಪ ಇಲ್ಲಿ ನೋಡಿ ಹೋಮ್ ಅಲ್ಲಿ ಇದು ಹೋಮ್ ಅಲ್ಲಿ ಇಲ್ಲ, ಬ್ಲಾಕ್ ಎಡಿಟರ್ ಅಲ್ಲಿ ಇದೆ. ಇಲ್ಲಿ ನೋಡ್ಕೊಳ್ಳಿ, ಹೋಮ್ ಎಡಿಟರ್ ಹೋಗ್ಬೇಕು. ಆಮೇಲೆ ನೀವು ಹೋಮ್ ಹೋಗ್ದೇನೆ ಆಪ್ಷನ್ ತೋರಿಸ್ತಿಲ್ಲ ಅನ್ಕೋಬೇಡಿ, ಕನ್ಫ್ಯೂಸ್ ಆಗೋಬೇಡಿ. ಹೋಮ್ ಹೋಗಿ ಇಲ್ಲಿ ನೋಡಿ ಸರ್ಕಲ್ ಆಪ್ಷನ್ ಇದೆ, ಸರ್ಕಲ್ ನ ಸೆಲೆಕ್ಟ್ ಮಾಡ್ತೀನಿ. ನಿಮ್ಗೆ ಹೇಳ್ತಿರೋದು ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಸರ್ಕಲ್ ನಿಮಗೆ ದೊಡ್ಡದು ಬೇಕು, ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದೊಡ್ಡದಾಗುತ್ತೆ. ಕಂಟ್ರೋಲ್ Z. ಫಸ್ಟ್ ಈ ತರನೇ ಕರೆಕ್ಟ್ ಆಗಿತ್ತು, ನಿಮಗೆ ತೋರ್ಸಕ್ಕಷ್ಟೇ ನಾನು ಹೇಳಿದ್ದು. ಈ ರೀತಿ ನೀವು ಮತ್ತೆ ಈ ಲೈನ್ ಕೂಡ ನೀವು ಡಿಲೀಟ್ ಮಾಡ್ಬೋದು. ಮತ್ತೆ ಆ ಲೈನ್ ನ ದೊಡ್ಡದು ಮಾಡ್ಕೋಬೇಕು. ನಾನು ಸ್ವಲ್ಪ ಅಂದ್ರೆ ನೋಡಿ ಇವಾಗ ಈ ಲೈನ್ ಇಲ್ಲಿ ಸ್ಟಾರ್ಟ್ ಆಗಿದೆ, ಡಿಲೀಟ್ ಮಾಡ್ತೀನಿ. ಮತ್ತೆ ಲೈನ್ ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ನನಗೆ ಈ ಕಡೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೀವು ಆರ್ಥೋ ಆನ್ ಮಾಡ್ಕೋಬೇಕು ಸ್ಟ್ರೈಟ್ ಲೈನ್ಗೆ. ಸೊ ಇಲ್ಲೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಈ ಕಡೆಗೆ ನೀವು ಡ್ರಾನ ಮಾಡ್ಕೋಬಹುದು. ಈ ರೀತಿ ವೀಕ್ಷಕರೇ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಅನ್ನ ನೀವು ಇದರಲ್ಲಿ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಡಿಲೀಟ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ, ಎಷ್ಟು ಸೆಲೆಕ್ಟ್ ಮಾಡ್ತೀರಾ ಅಷ್ಟನ್ನು ಕೂಡ ಡಿಲೀಟ್ ಮಾಡ್ಬೋದು ನೋಡಿ ಈ ರೀತಿ. ಸೊ ನೀವು ಬ್ಲಾಕ್ ನ ಡೌನ್ಲೋಡ್ ಮಾಡಿರ್ತಿರಲ್ಲ ಅದನ್ನ ಈ ರೀತಿ ಎಡಿಟ್ ಅನ್ನ ಮಾಡ್ಕೋಬಹುದು. ಎಡಿಟ್ ಆದ್ಮೇಲೆ ನೋಡಿ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ ಕ್ಲೋಸ್ ಬ್ಲಾಕ್ ಎಡಿಟರ್, ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೇವ್ ದ ಚೇಂಜಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ನಾವೇನ್ ಚೇಂಜಸ್ ಮಾಡಿರ್ತೀವಿ ಅದು ಸೇವ್ ಆಗಿರುತ್ತೆ. ಮತ್ತೆ ಇವಾಗ ನಾನು ಅದನ್ನ ನೆಕ್ಸ್ಟ್ ಸ್ಕೇಲ್ ಕಮೆಂಟ್ ನ ಹೇಗೆ ಯೂಸ್ ಮಾಡ್ತೀವಿ ಇದ್ರಲ್ಲಿ ಅಂತ ತೋರಿಸ್ತೀನಿ. ನಮ್ದು ಬೆಡ್ ಆಕ್ಚುಯಲ್ ಆಗಿ ಇಲ್ಲಿರೋದು, ಸೊ ಅದನ್ನ ನಾನು ಮೂವ್ ಮಾಡ್ಕೊಳ್ತೀನಿ ಫಸ್ಟ್. ಓಕೆ, ನಾನು ಫಸ್ಟ್ ಮತ್ತೆ ನೀವು ಬೆಡ್ ನ ಯಾವ ರೀತಿ ಪ್ಲೇಸ್ ಮಾಡ್ತೀರಾ ಆ ರೀತಿ ರೊಟೇಟ್ ನ ಮಾಡ್ಕೋಬೇಕು. ನಾನು ಇವಾಗ ಬೆಡ್ ಈ ಏರಿಯಾನ ಈ ಸೈಡ್ ಪ್ಲೇಸ್ ಮಾಡೋಕೆ ಅನ್ಕೊಳ್ತೀನಿ. ಸೊ ಸೆಲೆಕ್ಟ್ ಮಾಡಿ ರೊಟೇಟ್ ಎಂಟರ್ ಆರ್ಥೋ ಆನ್ ಮಾಡ್ಕೊಳ್ಳಿ. ಸೊ ಅದು ಕರೆಕ್ಟ್ ಆಗಿ ರೊಟೇಟ್ ಆಗುತ್ತೆ ನೀಟಾಗಿ. ನನಗೆ ಈ ರೀತಿ ಬೇಕು, ಸೊ ಈ ರೀತಿ ರೊಟೇಟ್ ಮಾಡ್ಕೊಂಡೆ. ಮತ್ತೆ ಅದನ್ನ ಮೂವ್ ಮಾಡ್ಕೊಳ್ತೀನಿ ಇವಾಗ ಆ ಪ್ಲೇಸ್ಗೆ ಎಲ್ಲಿಗೆ ಬೇಕಿತ್ತು ಅಲ್ಲಿಗೆ. ಮತ್ತೆ ಆರ್ಥೋನ ಇವಾಗ ಆಫ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಕರೆಕ್ಟಾಗಿ ಮೂವ್ ಆಗೋಕೆ ಈಸಿ ಆಗುತ್ತೆ. ನೋಡಿ ಇವಾಗ ಪ್ಲೇಸ್ ಮಾಡಿದೆ ನೋಡಿ. ಇವಾಗ ನಾನು ನೋಡಿ ಇಂಜಿನಿಯರ್ಸ್ ಇದನ್ನ ನಾನೇನ್ ಮಾಡ್ಬೇಕು ಅನ್ಕೊಂಡೆ ಅಂದ್ರೆ ನೋಡಿ ನಾರ್ಮಲ್ ಆಗಿ ಸೈಜ್ದು ಈ ಬ್ಲಾಕ್ ನ ಡೌನ್ಲೋಡ್ ಮಾಡಿದಾಗ ಕರೆಕ್ಟ್ ಆಗಿ ಇರಲ್ಲ ನಮಗೆ ಎಷ್ಟು ಬೆಡ್ ಸೈಜ್ ಬೇಕಿರುತ್ತೆ ನೋಡಿ. ಒಂದು ನಾರ್ಮಲ್ ಆಗಿ ಒಂದು ಬೆಡ್ 2 ಪರ್ಸನ್ಗೆ 5 feet 6 inch ಇರುತ್ತೆ, ವಿಡ್ತ್ 5 feet ಡೆಪ್ತ್ 6 inch. ಅದನ್ನ ನಾನು ಓನ್ ಆಗಿ ಮಾಡಿನೂ ಕೂಡ ತೋರಿಸ್ತೀನಿ, ಓನ್ ಆಗಿ ಕ್ರಿಯೇಟ್ ಮಾಡಿನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾನೇನ್ ತೋರಿಸ್ತಿದ್ದೀನಿ ಅಂದ್ರೆ ಇದನ್ನ ನಮ್ಗೆ ಎಲ್ಲಿಂದ ಎಲ್ಲಿಗೆ ಬೇಕೋ ಅಲ್ಲಿಗೆ ರೀಸೈಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ಗೆ ನನಗೆ ಬೆಡ್ ಮಿಡಲ್ ಪೋರ್ಷನ್ ತನಕ ಬೇಕಾಗಿತ್ತು. ಸೊ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ತನಕ ನಮ್ಗೆ ಬೆಡ್ ಎರಡು ಕಡೆನೂ ಕೂರ್ಬೇಕು ಅಂತ ನಾವು ಅನ್ಕೊಂಡ್ವಿ ಅನ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಕೇಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಕೇಲ್ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಬೇಸ್ ಪಾಯಿಂಟ್ ನ ಕೇಳ್ತಾ ಇದೆ. ಮತ್ತೆ ಓಕೆ ನಾನು ಹೇಳ್ತೀನಿ ನೋಡಿ, ಬೇಸ್ ಪಾಯಿಂಟ್ ನ ಕ್ಲಿಕ್ ಮಾಡಿದೆ. ನಾನು ಇಲ್ಲಿ ತನಕ ಬೇಕು, ಮತ್ತೆ ಈ ಲೈನ್ ಮಧ್ಯದಲ್ಲಿ ಅದು ಕೂತ್ಕೋಬೇಕು. ಬಟ್ ಇದು ಆಗ್ತಿಲ್ಲ, ನೆನ್ನೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಬಟ್ ಇನ್ನೊಂದ್ಸರಿ ಹೇಳ್ತೀನಿ. ಅವಾಗ ರೆಫರೆನ್ಸ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ರೆಫರೆನ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀನಿ ನಾನು. ಮತ್ತೆ ಅದು ರೆಫರೆನ್ಸ್ ಪಾಯಿಂಟ್ ತಗೊಳ್ತಾ ಇದ್ದೀನಿ, ಬೇಸ್ ಪಾಯಿಂಟು. ಇದನ್ನ ಕ್ಲಿಕ್ ಮಾಡ್ಕೊಂಡೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಓಕೆ ಸಾರಿ, ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಮೂವ್ ಕ್ಲಿಕ್ ಮಾಡ್ಕೊಂಡು ಇದು ನಮಗೆ ಇಲ್ಲಿ ಪ್ಲೇಸ್ ಆಗಬೇಕು. ಮತ್ತೆ ಇಲ್ಲಿ ನೋಡಿ ಸ್ವಲ್ಪ ಇದು ಈ ಕಡೆ ಹೊರಗಡೆ ಪ್ರೊಜೆಕ್ಷನ್ ಆಗಿದೆ. ಮೂವ್ ಎಂಟರ್ ಕೊಡ್ತೀನಿ. ಒಂದೊಂದು ಟೈಮ್ ಈ ತರ ಆಗುತ್ತೆ, ಸೊ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಇದು ಕರೆಕ್ಟ್ ಆಯ್ತು. ಇವಾಗ ನಾನು ಹೇಳಿದೆ ನೋಡಿ, ಇಲ್ಲಿ ಲೈನ್ ಡ್ರಾ ಮಾಡಿದ್ದೀರಾ, ಈ ಲೈನ್ ಮತ್ತೆ ಈ ಲೈನ್ ಮಧ್ಯದಲ್ಲಿ ನನಗೆ ಬೆಡ್ ಕರೆಕ್ಟ್ ಆಗಿ ಕೂರ್ಬೇಕು. ಸೊ ನಾವೇನ್ ಮಾಡ್ತೀವಿ, ಇದನ್ನ ಸೆಲೆಕ್ಟ್ ಮಾಡ್ತೀವಿ, ಸ್ಕೇಲ್ ನ ಸೆಲೆಕ್ಟ್ ಮಾಡ್ತೀವಿ. ಮತ್ತೆ ಸ್ಕೇಲ್ ನ ಸೆಲೆಕ್ಟ್ ಮಾಡಾದ್ಮೇಲೆ ಬೇಸ್ ಪಾಯಿಂಟ್ ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಬಟ್ ಅದು ಕರೆಕ್ಟ್ ಆಗಿ ಬರಲ್ಲ ನಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ. ಸೊ ಅವಾಗ ನಾವು ರೆಫರೆನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ರೆಫರೆನ್ಸ್ ಸೆಲೆಕ್ಟ್ ಮಾಡಾದ್ಮೇಲೆ ಎಲ್ಲಿ ಬೇಸ್ ನಮಗೆ ಹೋಗ್ಬೇಕು ಅಂತ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್, ಮತ್ತೆ ಇದು ನಮಗೆ ಎಂಡ್ ಪಾಯಿಂಟ್. ಆಗ ನೋಡಿ ನಮಗೆ ಬೆಡ್ ಎಷ್ಟು ಬೇಕಾದ್ರೂ ಕರೆಕ್ಟ್ ನಮಗೆ ಮೂವ್ ಆಗುತ್ತೆ. ಸೊ ಇವಾಗ ನಾನು ಅದನ್ನ ಈ ಲೈನ್ ತನಕ ಬೇಕು ಅಂತ ಹೇಳಿದೆ, ಈ ಲೈನ್ ತನಕ ಕ್ಲಿಕ್ ಮಾಡ್ತೀನಿ, ಇದನ್ನ ಡಿಲೀಟ್ ಮಾಡ್ತೀನಿ. ಸೊ ಈ ರೀತಿ ವೀಕ್ಷಕರೇ ನಾವು ಬೆಡ್ ನಮಗೆ ಕರೆಕ್ಟ್ ಆಗಿ ಸೈಜ್ ಬೇಕು ಅಂದ್ರೆ ಫಸ್ಟ್ ಒಂದು ಲೈನ್ ನ ಡ್ರಾ ಮಾಡ್ಕೊಂಡು ಸ್ಕೇಲ್ ನ ಯೂಸ್ ಮಾಡ್ಕೊಂಡು ಅಲ್ಲಿ ರೆಫರೆನ್ಸ್ ಪಾಯಿಂಟ್ ತಗೊಂಡು ಮಧ್ಯಕ್ಕೆ ಪ್ಲೇಸ್ ಮಾಡ್ಬೋದು. ಇದೇ ರೀತಿ ನೀವು
ಬಾತ್ರೂಮ್ ಬೇಕಂದ್ರೆ ಬಾತ್ರೂಮ್ದು ಸಿಗುತ್ತೆ. ಇಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ, ಈ ಕ್ಯಾಡ್ ಬ್ಲಾಕ್ಸ್ ಅಲ್ಲಿ ಎಲ್ಲ ಕೂಡ ಸಿಗುತ್ತೆ, ನೀವು ಡೌನ್ಲೋಡ್ ನ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ನಾನು ಓನಾಗಿ ಕ್ರಿಯೇಟ್ ಮಾಡೋದಾದ್ರೆ ಹೇಗೆ ಅಂತ ತೋರಿಸ್ತೀನಿ. ಓನಾಗಿ ಒಂದು ಬೆಡ್ ಅನ್ನ ನಾನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಬೆಡ್ ನಾನು ಹೇಳಿದೆ 5 ಫೀಟ್ ಮತ್ತೆ 6 ಫೀಟ್ ಇರುತ್ತೆ ಅಂತ. ನೋಡಿ, ಯಾವಾಗಲೂ ನೀವು ಬೆಡ್ಗಳ ಸೈಜ್ ನ ನೆನಪಲ್ಲಿ ಇಟ್ಕೊಳ್ಳಿ, ಅದ್ರ ಪ್ರಕಾರ ನೀವು ಡ್ರಾ ಮಾಡಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಸೈಜ್ದು 5 ಫೀಟ್ ನಾನು ಇವಾಗ ಅದನ್ನ ಡ್ರಾ ಮಾಡ್ಕೊಳ್ತೀನಿ. 5 ಫೀಟ್ ಎಂಟರ್. ಓಕೆ, ನಮಗೆ ಲೆಂತ್ ಅದು 6 ಫೀಟ್ ಇರುತ್ತೆ ಬೆಡ್ಗಳದು. 6 ಫೀಟ್ ಮತ್ತೆ 5 ಫೀಟ್ ಎಂಟರ್. ನೆಕ್ಸ್ಟ್ ಇಲ್ಲಿ ಅದನ್ನ ಕ್ಲೋಸ್ ಮಾಡ್ತೀನಿ. ಸೊ ಈ ರೀತಿ ಬೆಡ್ ಕ್ರಿಯೇಟ್ ಆಯ್ತು. ಮತ್ತೆ ಲೆಫ್ಟ್ ಮತ್ತೆ ರೈಟ್ ಸೈಡ್ ಅಲ್ಲಿ ಲ್ಯಾಂಪ್ ತರ ಬೇಕು ಅನ್ಕೊಳ್ಳಿ. ಸೊ ಅದು ಒಂದು 1 ಫೀಟ್ 6 ಇಂಚ್ ತನಕ ಇರುತ್ತೆ ನಮಗೆ. 1 ಫೀಟ್ 6 ಇಂಚ್ ಮತ್ತೆ ಕೆಳಗಡೆಗೆ 1 ಫೀಟ್ 6 ಇಂಚು. ಅದನ್ನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಇದನ್ನ ನೀವು ಈ ಕಡೆ ಡ್ರಾ ಮಾಡ್ಬೇಕಂತ ನೆಸೆಸಿಟಿ ಇರಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು MI ಮಿರರ್ ಎಂಟರ್ ಕೊಟ್ಟು ಮಿಡ್ ಪೋರ್ಷನ್, ಈ ಏರಿಯಾದು ಮಿಡ್ ಪೋರ್ಷನ್ ಸೆಲೆಕ್ಟ್ ಮಾಡಿ ನೀವು ಕೆಳಗಡೆ ಸ್ವಲ್ಪ ಡ್ರ್ಯಾಗ್ ಮಾಡಿದ್ರೆ ಆ ಕಡೆ ಬರುತ್ತೆ. ಎರೇಸ್ ಸೋರ್ಸ್ ಆಬ್ಜೆಕ್ಟ್ ನೋ ಕೊಡಿ. ಸೊ ಎರಡು ಕೂಡ ಪ್ಲೇಸ್ ಆಯ್ತು. ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಪಿಲ್ಲೋನ ಪ್ಲೇಸ್ ಮಾಡೋಣ. ದಿಂಬು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಒಂದು ರೆಕ್ಟಾಂಗಲ್ ತಗೊಂಡಿದ್ದೀನಿ. ಒಂದು ಇಷ್ಟು ಸೈಜ್ ಸಾಕಾಗುತ್ತೆ, ಇಷ್ಟು ತಗೊಂಡಿದ್ದೀನಿ. ಓಕೆ, ಈ ತರ ರೆಕ್ಟಾಂಗಲ್ ಡ್ರಾ ಆದ್ಮೇಲೆ ಆಮೇಲೆ ವೀಕ್ಷಕರೇ ಆರ್ಕ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಎಂಡ್ ಡೈರೆಕ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಮ್ದು. ನೆಕ್ಸ್ಟ್ ಇದು ಎಂಡ್ ಪಾಯಿಂಟ್. ಡೈರೆಕ್ಷನ್ ಎಷ್ಟು ಬೇಕು ಅಂತ ಕೇಳ್ತಾ ಇದೆ, ಇಷ್ಟು ಬೇಕು. ಮತ್ತೆ ಇಲ್ಲಿ ಆರ್ತೋನ ಆಫ್ ಮಾಡ್ಕೊಂಡಿರಿ, ಕರೆಕ್ಟ್ ಆಗಿ ಬರುತ್ತೆ. ಸೊ ಮತ್ತೆ ಇದನ್ನ ಕ್ಲಿಕ್ ಮಾಡ್ಕೊಂಡು ನಾನು MI ಎಂಟರ್ ಕೊಟ್ಟು ಸೇಮ್ ಅದನ್ನ ಈ ಕಡೆಗೆ ಬರಬೇಕು. ಸೊ ಮಿರರ್ ಕೊಡ್ತಾ ಇದ್ದೀನಿ, ಅದು ಈ ಕಡೆಗೆ ಮಿರರ್ ಆಗುತ್ತೆ. ಇವಾಗ ಆರ್ಥೋ ಆನ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಅದು ಪ್ಲೇಸ್ ಆಗುತ್ತೆ. ನೋ ಕೊಡ್ತಾ ಇದ್ದೀನಿ, ಎರೇಸ್ ಮಾಡ್ಬೇಕಂತ ಕೇಳ್ತಾ ಅದನ್ನ. ಮತ್ತೆ ನಾನು ಇವಾಗ ಆರ್ಕ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಎಂಡ್ ಡೈರೆಕ್ಷನ್ ನ ಸೆಲೆಕ್ಟ್ ಮಾಡಿ ಈ ಕಡೆ ಸೈಡ್ನು ಅದೇ ರೀತಿ ಮಾಡ್ತೀನಿ. ಇದು ಪಿಲ್ಲೋನ ನಾನು ಡ್ರಾ ಮಾಡ್ತಾ ಇದ್ದೀನಿ ನಿಮ್ಗೆ. ಮತ್ತೆ ಇಲ್ಲಿ ಆರ್ಥೋನ ಆಫ್ ಮಾಡ್ಕೊ. ಓಕೆ, ಲೂಮಿನ್ ಕ್ಲಿಕ್ ಆಯ್ತು. ಆರ್ಥೋನ ಆಫ್ ಮಾಡ್ಕೊಳ್ಳಿ. ನಾನು ಆರ್ಥೋ ಆನ್ ಮಾಡಿದೆ ಫಸ್ಟ್. ಓಕೆ, ಆರ್ಥೋನ ಆಫ್ ಮಾಡ್ಕೊಂಡು ಸ್ಟಾರ್ಟ್ ಎಂಡ್ ಡೈರೆಕ್ಷನ್ ಕ್ಲಿಕ್ ಮಾಡಿ ಸ್ಟಾರ್ಟ್, ಇದು ಎಂಡ್, ಮತ್ತೆ ಎಷ್ಟು ಬೇಕು ಅಷ್ಟು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪುನಃ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಮಿರರ್ MI ಎಂಟರ್ ಅಂತ ಪ್ರೆಸ್ ಮಾಡಿ ನಮಗೆ ಮಿಡ್ ಪಾಯಿಂಟ್ ಇದು ಸೆಲೆಕ್ಟ್ ಆಗುತ್ತೆ. ಇವಾಗ ಆರ್ಥೋ ಆನ್ ಮಾಡ್ಕೊಳ್ಳಿ, ಆ ಕಡೆಗೆ ಪುನಃ ಪ್ಲೇಸ್ ಆಗುತ್ತೆ. ಎಂಟರ್, ನೋ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಇಲ್ದಿರ್ತಕ್ಕಂಥ ಲೈನ್ ನ ಡಿಲೀಟ್ ಮಾಡಬೇಕು. ನೋಡಿ ವೀಕ್ಷಕರೇ, ನಮಗೆ ಪಿಲ್ಲೋ ರೆಡಿ ಆಯ್ತು. ಮತ್ತೆ ಇದೇ ತರದ ಪಿಲ್ಲೋ ಈ ಕಡೆಗೆ ಬೇಕು ಅಂದ್ರೆ ಮತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಆದ್ಮೇಲೆ MI ಎಂಟರ್. ಮಿರರ್ ನೋಡಿ ಎಷ್ಟು ಯೂಸ್ ಆಗುತ್ತೆ ನಮ್ಗಂತ. MI ಎಂಟರ್, ಮತ್ತೆ ಈ ಲೈನ್ದು ಸೆಂಟರ್ ಪಾಯಿಂಟ್ ಇದು, ಇಲ್ಲಿ ಕ್ಲಿಕ್ ಮಾಡಿ ಡೌನ್ವರ್ಡ್ಸ್ ಡ್ರ್ಯಾಗ್ ಮಾಡಿ. ನೋ. ಸೊ ಎರಡು ಪಿಲ್ಲೋ ರೆಡಿ ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಸ್ವಲ್ಪ ಇದು ಖಾಲಿ ಇದ್ರೆ ಯಾವಾಗಲೂ ನಾವು ಡ್ರಾಯಿಂಗ್ ಮಾಡ್ಬೇಕಾದ್ರೆ ಖಾಲಿ ಕಾಣಿಸ್ಬಾರ್ದು, ಅವಾಗ ನೀಟಾಗಿ ಕಾಣಲ್ಲ. ಸೊ ಇಲ್ಲಿ ಸುಮ್ಮನೆ ಒಂದು ಲ್ಯಾಂಪ್ ತರ ಏನೋ ಡ್ರಾ ಮಾಡೋಣ. ನಾನು ಸುಮ್ಮನೆ ಸೆಂಟರ್ ಪಾಯಿಂಟ್ ನ ತಗೊಂಡು ಅಲ್ಲಿಂದ ನಾನು ಲೈನ್ಗಳನ್ನ ಡ್ರಾ ಮಾಡ್ತಾ ಇದ್ದೀನಿ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅದ್ರಲ್ಲಿ ಒಂದು ಮಧ್ಯದಲ್ಲಿ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ಕೊಳ್ತೀನಿ. ಓಕೆ, ಸೊ ಇದೇ ಸರ್ಕಲ್ ಆ ಕಡೆಗೂ ಬೇಕು ಅಂದ್ರೆ ಸೆಲೆಕ್ಟ್ ಮಾಡಿ MI ಎಂಟರ್ ಕೊಡಿ. ಇಲ್ಲಿ ಮಿಡ್ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದು ಆ ಕಡೆನೂ ಬರುತ್ತೆ, ಎಂಟರ್ ಕೊಡಿ, ನೋ ಕೊಡಿ. ಸೊ ಈ ರೀತಿ. ನೆಕ್ಸ್ಟ್ ಇವಾಗ ಇಲ್ಲಿ ಬೆಡ್ ಆಯ್ತು. ಬೆಡ್ಶೀಟ್ ಬೇಕಲ್ಲ ಅದಕ್ಕೆ ಮಲ್ಕೊಳ್ಳೋಕೆ. ಅದಕ್ಕೆ ಇಲ್ಲಿ ನೋಡಿ ಡ್ರಾ ನ ಕ್ಲಿಕ್ ಮಾಡಿ ಅಲ್ಲಿ SP ಲೈನ್ ಅಂತ ಆಪ್ಷನ್ ಬರುತ್ತೆ. SP ಲೈನ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾವ ರೀತಿ ಬೇಕು ನೋಡಿ. ಇವಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆರ್ಥೋ ಆಫ್ ಮಾಡ್ಕೊಳ್ಳಿ ಇದಕ್ಕೆ. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಎಂಟರ್ ಪ್ಲೇಸ್ ಮಾಡ್ತೀನಿ. ಸೊ ಬೆಡ್ಶೀಟ್ ಈ ತರ ಬಂತು. ನೆಕ್ಸ್ಟ್ ಹ್ಯಾಚ್ ಅಂತ ಕ್ಲಿಕ್ ಮಾಡಿ ನಿಮಗೆ ಯಾವ ಹ್ಯಾಚ್ ಬೇಕೋ ಅದನ್ನು ಕೊಡ್ಬೋದು. ಇಲ್ಲಿ ಹ್ಯಾಚ್ ತುಂಬ ಓಪನ್ ಆಗುತ್ತೆ. ನಾನು ಇವಾಗ ಅರ್ಥ ಅಂತ ಇದೆಯಲ್ಲ, ಸುಮ್ಮನೆ ಇದು ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಎಂಟರ್ ಕೊಟ್ಟೆ. ಓಕೆ, ಸೊ ನೋಡ್ತಿರ್ಬೋದು ನೀವು, ನಮಗೆ ಒಂದು ಬೆಡ್ ಕ್ರಿಯೇಟ್ ಆಯಿತು. ಇದು ಒಂದು ಡಬಲ್ ಬೆಡ್. ಇದನ್ನು ಕೂಡ ನೀವು ಮೂವ್ ಮಾಡಿಕೊಂಡು, ಇದು ಸ್ಟ್ಯಾಂಡರ್ಡ್ ಸೈಜ್. ಆಮೇಲೆ ವೀಕ್ಷಕರೇ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಕ್ ಶೋರ್ ದಟ್ ಎವ್ರಿಥಿಂಗ್ ಇಸ್ ಸೆಲೆಕ್ಟೆಡ್. ಮೂವ್ ಎಂಟರ್ ಮೂವ್ ಮಾಡಿಕೊಂಡು ಇಲ್ಲಿಗೆ ಪ್ಲೇಸ್ ಮಾಡಿ, ಯಾವ ರೀತಿ ಬೇಕು ಪ್ಲೇಸ್ ಮಾಡ್ಕೊಳ್ಳಿ. ಇದಿಷ್ಟು ವೀಕ್ಷಕರೇ ನಾವು ಒಂದು ಬ್ಲಾಕ್ ನ ಆನ್ಲೈನ್ ಡೌನ್ಲೋಡ್ ಮಾಡೋದು ಮತ್ತೆ ಕ್ರಿಯೇಟ್ ಮಾಡ್ಕೊಳ್ಳೋದು. ಆಲ್ರೆಡಿ ವಿಡಿಯೋ ತುಂಬಾ ಲೆಂತ್ ಆಗಿದೆ. ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಡೈನಿಂಗ್ ಹಾಲ್ ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ತೀವಿ, ಮತ್ತೆ ಸೋಫಾನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ತೀವಿ, ಬಾತ್ರೂಮ್ ಅಲ್ಲಿ ಕಮೋಡ್ ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ತೀವಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋದಿಂದ ಒಂದು ಒಳ್ಳೆ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದೆ ಅಂತ ಹೇಳ್ಕೊಳ್ತೀನಿ. ಹಾಗೆ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ವಾಟ್ಸಪ್ ಗ್ರೂಪ್ ಲಿಂಕ್ ಅಲ್ಲಿ ಕೇಳಿ, ನಾನು ನಿಮಗೆ ಹೇಳ್ತೀನಿ. ಹಾಗೆ ವೀಕ್ಷಕರೇ, ಕಾರ್ಮಿಕರನ್ನ ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.